ಎಸ್ ನೋಡಿ, ಕುಕ್ಕರಲ್ಲೇ ತುಂಬ ಸೂಪರಾಗಿ ಪಾಸ್ತಾ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗಾರ್ನಿಷಿಂಗಿಗೆ ನಮಗೆ ಪಾಸ್ತಾ ರೆಡಿಯಾಗೋಗುತ್ತೆ. ಸೂಪರಾಗಿದೆ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್, ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಿಮಗೆ ನನ್ನ ವೈಟ್ ಸಾಸ್ ಪಾಸ್ತಾಕ್ಕೆ ನೀವೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಕೊಟ್ರಿ. ಹಾಗಾಗಿ ಇವತ್ತು ಸಹ ಒಂದು ಪಾಸ್ತಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ನೀವು ತುಂಬ ಈಸಿಯಾಗಿ ಕುಕ್ಕರಲ್ಲೇ ಮಾಡಿಕೊಡುವಂಥ ಒಂದು ರೆಸಿಪಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಲಂಚ್ಗೂ ಚೆನ್ನಾಗಿರುತ್ತೆ, ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತೆ, ನೈಟ್ ಡಿನ್ನರ್ಗೆ ಸಹ ತೊಗೋಬೋದು. ತುಂಬ ಚೆನ್ನಾಗಿದೆ ರೆಸಿಪಿ. ಬಟ್ ಹಳೆ ರೆಸಿಪಿ ಹೇಳ್ತಾರೆ, ಇದೆಲ್ಲದೂ ಮನೇಲಿರೋದನ್ನೇ ಬಳಸಿ ಮಾಡೋವಂಥದ್ದಲ್ಲ. ಅದಕ್ಕೆ ಕೆಲವೊಂದೆಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ವಿಡಿಯೋ ನೋಡ್ಕೊಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನೇನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಬೇಕು. ಎಸ್, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಪಾಸ್ತಾ ಇದನ್ನು ಬೇಯಿಸಿಟ್ಕೊಂಡಿಲ್ಲ ಹಾಗೆ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊರಿಯಾಂಡರ್ ಪೌಡರ್, ಮಯೋನೈಸು, ಸಾಸಸ್ ಇದು ಹಾಕ್ತಾ ನಿಮಗೆ ಗೊತ್ತಾಗತ್ತೆ. ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು 3 ಜನಕ್ಕೆ ಮಾಡೋದ್ರಿಂದ 3 ಕಪ್ಪು ಮ್ಯಾಕ್ರೋನಿ ತೊಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಹಾಕ್ತಿದ್ದಾಗೇ ಟೊಮೆಟೊ ಹಾಕ್ಕೊಬಿಡೋಣ. ಎರಡು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನಿಮಗೆ ಈಗ ನಾನೇನು ತೋರಿಸ್ದೆ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊರಿಯಾಂಡರ್ ಪೌಡರು, ನೋಡಿ ಪಿಜ್ಜಾ ಮತ್ತು ಪಾಸ್ತಾ ಸಾಸು ಇದೆ, ಮತ್ತು ಟೊಮೆಟೊ ಕೆಚಪ್ಪು ಸಹ ಇದೆ. ಇದಿಷ್ಟನ್ನು ಹಾಕ್ಕೊಳ್ಳೋಣ. ಈಗ ನನಗೆ ಒಂದೊಂದೇ ಹಾಕ್ಬಿಟ್ಟು ತೋರ್ಸೋಕ್ಕಾಗಲ್ಲ, ಹಾಗಾಗಿ ಎಲ್ಲ ಹಾಕ್ಬಿಟ್ಟು ತೋರಿಸಿದ್ದೀನಿ ಒಂದು ಸತಿ. ಈಗ ನಾನು ಮಯೋನೈಸ್ ಸ್ವಲ್ಪ ಕಮ್ಮಿ ಹಾಕಿದ್ದೆ, ನೀವು ಮಯೋನೈಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಈಗ ಅದೆಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆ ಕಪ್ಪಲ್ಲಿ ನಂದೊಂದು ಕಾಫಿ ಲೋಟದಲ್ಲಿ ನಾನೊಂದು 3 ಕಪ್ಪು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಎಷ್ಟು ನೀರು ತೊಗೊಂಡಿದ್ದೀವೋ ಅಷ್ಟೇ ನೀರು ಸಹ ಹಾಕ್ಕೋಬೇಕಾಗತ್ತೆ. ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಅಂದರೆ ಅದೆಲ್ಲ ಸ್ವಲ್ಪ ಈ ಥರ ಇರುತ್ತೆ ಅಲ್ವಾ. ಈಗ ಅಷ್ಟೇ ನೀರು ಹಾಕ್ಕೊಬಿಟ್ಟು ನೀವು ಪಾಸ್ತಾ ಮತ್ತು ಉಪ್ಪನ್ನ ಹಾಕ್ಕೊಂಡು ಒಂದು 2ರಿಂದ 3 ಕೂಗಿಸ್ಕೊಂಡ್ರೆ ನಿಮಗೆ ಕುಕ್ಕರಲ್ಲಿ ಪಾಸ್ತಾ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಈಸಿ ಇದೆ ರೆಸಿಪಿ. ನೋಡಿ, ಅದೆಲ್ಲ ಹಾಕಿದ್ಮೇಲೆ ನೀರು ಹಾಕಿ ಪಾಸ್ತಾ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಆಗಿಲ್ಲ ಅಂದರೆ ಅದು ತಳ ಹಿಡಿಯುತ್ತೆ. ಹಾಗಾಗಿ ಈಗ ಒಂದು 2ರಿಂದ 3 ಕೂಗಿಸ್ಕೊಳ್ಳಿ. ನೋಡಿ, ರೆಡಿಯಾಗಿದೆ ಪಾಸ್ತಾ. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಿಂಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಹಾಕ್ತಾಯಿದ್ದೀನಿ. ಒಂಥರ ನಮ್ಮ ಇಂಡಿಯನ್ ಸ್ಟೈಲ್ ಪಾಸ್ತಾನೇ ಆಗಿರುತ್ತೆ. ನಮ್ಮ ಮನೆಯವರು ಸಹ ತುಂಬ ಹೆಲ್ಪ್ ಮಾಡೋರು ನನಗಿದ್ದು ಮಾಡಬೇಕಾದ್ರೆ. ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಹೆಲ್ಪ್ ಮಾಡಿದ್ರು ಅವರು ಸಹ. ನಮ್ಮ ಇಂಡಿಯನ್ ಸ್ಟೈಲ್ ಟೇಸ್ಟೇ ಸಿಗುತ್ತೆ. ಅದೇ ಹೇಳ್ದೆ ಅಲ್ವಾ, ಮಯೋನೈಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಆಗ ಗೊತ್ತಾಗುತ್ತೆ. ನೋಡಿ, ಪಾಸ್ತಾ ರೆಡಿಯಾಗಿದೆ, ಸೂಪರಾಗಿದೆ. ಎಸ್, ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ರೆಸಿಪೀಸ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ತುಂಬ ಸುಸ್ತಾಗ್ಬಿಟ್ಟು ಅಡುಗೆ ಮಾಡೋಕ್ಕೆ ಮೂಡಿಲ್ಲಪ್ಪ, ಬಟ್ ಹೊರಗಡೆಯಿಂದ ತರಿಸೋದಕ್ಕೆ ನನಗೆ ಸ್ಕ್ರಾಲ್ ಮಾಡಿ ಜೊಮ್ಯಾಟೊ ಸ್ವಿಗ್ಗಿಲಿ ಹುಡ್ಕೋದಕ್ಕೆ 1 ಗಂಟೆ ಆಗೋಗ್ಬಿಡುತ್ತೆ. ಅದ್ರ ಬದಲು ಮನೇಲೇ ಏನಾದ್ರು ಸಿಂಪಲಾಗಿ ಮಾಡ್ತೀನಿ ಅಂತಂದಾಗ ಇದು ಮಾಡಿಬಿಟ್ಟು ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ನನಗೆ ಪಾಸ್ತಾ ಜೊತೆ ಸ್ವಲ್ಪ ಕರ್ಡ್ ರೈಸ್ ಇತ್ತು ಮತ್ತು ಫ್ರೂಟ್ಸ್ ಇತ್ತು. ಈ ಥರ ಬ್ಯಾಲೆನ್ಸ್ಡಾಗಿ ನಾನು ಪ್ಲ್ಯಾನ್ ಮಾಡಿದ್ದೆ. ನೀವು ಅದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಜೊತೆ ಸ್ವಲ್ಪ ಹೆಲ್ತಿ ಇಟ್ಕೊಳ್ಳಿ. ಮತ್ತು ಪಾಸ್ತಾ ಅಂದ ತಕ್ಷಣ ಅದು ಅನ್ಹೆಲ್ದಿ, ಅದು ಮೈದಾದೇ ತೊಗೋಬೇಕು ಅಂತೇನೂ ಇಲ್ಲ. ಇದರಲ್ಲಿ ಮಿಲ್ಲೆಟ್ಸ್ ಸಿಗುತ್ತೆ, ನಿಮಗೆ ರಾಗಿದು ಸಿಗುತ್ತೆ. ಬಟ್ ನಾವು ಕ್ವಾಂಟಿಟಿ ಕಮ್ಮಿ ಕನ್ಸ್ಯೂಮ್ ಮಾಡೋದ್ರಿಂದ ನಾನು ನಾರ್ಮಲ್ ಪಾಸ್ತಾ ಯಾವ್ದು ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡೋದು ಅಷ್ಟೇ. ನಿಮಗೆ ಹೆಲ್ದಿ ಆಪ್ಷನ್ಸು ಸಹ ಇದರಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಮಾಡ್ಕೊಳ್ಳಿ. ರೆಸಿಪಿ ಸೇಮೇ ಇರುತ್ತೆ. ನಾನು ಹೇಗೆ ಹೇಳ್ಕೊಟ್ಟಲ್ಲ ಅದೇ ಥರನೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಒಂದೇನಾಗಿತ್ತು, ನಾನು ಮಯೋನೈಸ್ ಸ್ವಲ್ಪ ಕಮ್ಮಿ ಹಾಕಿದ್ದು, ಹಾಗಾಗಿ ಆ ಕ್ರೀಮಿ ಟೆಕ್ಸ್ಚರ್ ಸ್ವಲ್ಪ ಕಮ್ಮಿ ಬಂದಿತ್ತು. ಚೆನ್ನಾಗಿತ್ತು, ಟೇಸ್ಟಲ್ಲಿ ತುಂಬ ಚೆನ್ನಾಗಿತ್ತು, ಬಟ್ ಕ್ರೀಮಿ ಟೆಕ್ಸ್ಚರ್ ಸ್ವಲ್ಪ ಕಮ್ಮಿ ಬಂದಿತ್ತು. ನೀವು ಮಯೋನೈಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಗ ನಿಮಗೆ ತುಂಬ ಚೆನ್ನಾಗಿರೋ ಕ್ರೀಮಿ ಟೆಕ್ಸ್ಚರ್ ಸಕ್ಕತ್ತಾಗಿ ಬರುತ್ತೆ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.